ನೀವು ಮಾತಾಡುವ ಮಟ್ಟ ನೀವು ಮಾತಾಡುವ ನಂತರ ನಾನು ಮಾತಾಡ್ತೇನೆ. ಹೇಳಿದ್ದೇನೆ ವಿಷಯ ಏನಿದೆ, ತಾವು ಏನು ಇದು ಕೊಟ್ಟಿದ್ರ ಪ್ರತಿಭಟನೆ ಮಾಡ್ತಾರೆ ಅಂತ ಹೇಳಿ ಅದನ್ನು ಪೊಲೀಸರು ನಾನು ಹೇಳ್ತಾ ಇರೋದು ನೀವು ಅಂತ ಕೇಳಿ. ಯಾರು ಹೇಳಿದ್ರೆ ನಿಮ್ಮ ಮೇಲೆ ಪ್ರಕರಣ ಯಾವಾಗ ಲೋಕಲ್ ಪೊಲೀಸರು ಬೇಡ ಅಂತ ಹೇಳಿದ್ದೇವೆ, ಬೇಡ ಅಂತ ಹೇಳಿ ಅವ್ರಿಗೆ ನೋಟಿಸ್ ಕೂಡ ಕೊಟ್ಟಿದ್ದೇವೆ. ಅಷ್ಟಾದ್ರೂ ನೀವು ಮಾಡ್ತಾರೆ ಅಂತ ನಿಮ್ಮ ಮೇಲೆ ಕೇಸ್ ಆಗುತ್ತೆ, ನಿಮ್ಮ ಮೇಲೆ ಕೇಸ್ ಆಗುತ್ತೆ. ನಿಮಗೆ ಆಲ್ರೆಡಿ ಕೊಟ್ಟಿದ್ದೇವೆ. ಇವತ್ತು ಮನವಿ ಆಗಲಿ ಪ್ರತಿಭಟನೆ ಆಗಲಿ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ. ನೀವು ಕೊಟ್ಟಂತ ಮನವಿಯನ್ನು ನಾವು ನಿರಾಕರಿಸಿದ್ದೇವೆ. ಅದಕ್ಕೆ ಇವತ್ತು ತಾವು ಇಲ್ಲೇ ನಿಲ್ಬೇಕು. ಏನು ಒಂದ್ ನಿಮಿಷ ಕೇಳಿ, ನೀವು ಮಾತಾಡೋದಕ್ಕೆ ಯಾವ್ದು ಬಿಡುದಿಲ್ಲ, ಮನವಿ ಕೊಡೋದಕ್ಕೆ ಎಲ್ಲಿಗೆ ಹೋಗುದು ಮತ್ತೆ? ಘೋಷಣೆ ಕೂಗಿದ್ರ ಯಾರು ಕೂಗಲಿಲ್ಲ. ಶಾಂತಿಯುತವಾಗಿ ಬಂದಿದ್ದೇವೆ, ಶಾಂತಿಯುತವಾಗಿ ಕೊಟ್ಟಿದ್ದೇವೆ. ಧರ್ಮಸ್ಥಳಕ್ಕೆ 500 ಗಾಡಿಯಲ್ಲಿ ಬರ್ತಾರೆ ಜನಗಳು. ಯಾರು ಕೇಳ್ತಾರೆ? ಅವ್ರಿಗೆ ಕಾನೂನು ಬೇರೆನಾ? ಅವ್ರಿಗೆ ಪ್ರಜಾಪ್ರಭುತ್ವ ಬೇರೆ ನಿಷೇಧಾಜ್ಞೆ ಇರುವಾಗ ಪುಳಿತಿಗೆ 50 ಕಿಲೋಮೀಟರ್ ಉದ್ಯೋಗಕ್ಕೆ ಬಂದಲ್ಲ. ಒಬ್ಬ ಧಮಕಿ ಕೊಟ್ಟು ಬರ್ತಾನೆ ಪುಳಿಕೆರೆಯಲ್ಲಿ, ಅವನನ್ನು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಗಾಡಿ ಮೇಲೆ ಹಾಕಿ ಭಾಷಣ ಬಿಗಿತಾನೆ. ಒಂದು ಮನವಿ ಕೊಡಕ್ಕೂ ಪರಲ್ಲಿ ಮನೆ ಬಂದ ಮಣಿ ಬರವಲ್ಲಿ ಅಂತ ಯಾರು ಮಾತಾಡಬೇಡಿ. ಕಸೇರ್ ಬಂದ ಕೊಡುವ ಹೋಗುವ ಬಿಡುದಿಲ್ಲ. ಅವ್ರ ಆಫೀಸ್ಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಹಾಗೆ ಅವರು ಹೋಗ್ಬೇಕಂತಿಲ್ಲ ಸರ್, ಹೊರಗಡೆ ಬರಬೇಕು. ಕಾನೂನು ಪ್ರಕಾರ ನಾವು ಕೆಲಸ ಮಾಡ್ತಾ ಇದ್ದೀವಿ. ಕಾನೂನು ಮೀರಿ ಯಾವ್ದು ಮಾಡ್ತಾ ಇಲ್ಲ. ಇಲ್ಲಿ ಒಬ್ಬ ಅಧಿಕಾರಿಯನ್ನ ಆಯ್ಕೆ ಮಾಡಿದವ್ರು ನಮ್ಮನ್ನ ಅವ್ರಿಗೆ ಭೇಟಿ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾ ಇದ್ರೆ ಯಾರು ಸಾರ್ವಭೌಮ ನಡೀತಾ ಇದೆ ಇಲ್ಲಿ? ಏನ್ ನಡೀತಾ ಇದೆ ಇಲ್ಲಿ? ಇದು ಸಂಪೂರ್ಣವಾಗಿ ನೀವೇನ್ ಮಾಡ್ತಾ ಇದ್ರಿ ಅಂತಂದ್ರೆ ಇದು ಎಲ್ಲ ಬಲಾತ್ಕಾರದಿಂದ ಮಾಡ್ತಕ್ಕಂಥ ಕೆಲಸ. ಇವು ಕಾನೂನಿನಿಂದ ಮಾಡ್ತಕ್ಕಂಥ ಕೆಲಸಕ್ಕಾದ್ರೂ ಆಸ್ಪದ ಕೊಡಿ. ಪುನರಾವರ್ತನೆ ಬೇಡ ಸರ್, ದಯವಿಟ್ಟು. ಇಲ್ಲೇ ಕೂತು ಮತ್ತಷ್ಟು ಪ್ರತಿಭಟನೆಯನ್ನ ಮಾಡುವಂತ ಪ್ರತಿಭಟನೆ